70ನೇ ಕನ್ನಡ ರಾಜ್ಯೋತ್ಸವದ ತಾಲೂಕು ಆಡಳಿತದ ಕಾರ್ಯಕ್ರಮದ ಧ್ವಜಾರೋಹಣವನ್ನು ಮಾಡಿದಂಥ ಹರಿಹರ ತಾಲೂಕಿನ ತಹಸೀಲ್ದಾರ್ ಸನ್ಮಾನ್ಯ ಶ್ರೀ KM ಗುರುಬಸವರಾಜ್ ಅವರೇ, ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಮಂಜುನಾಥಯ್ಯನವರೇ, ಹರಿಹರ ನಗರಸಭೆಯ ಅಧ್ಯಕ್ಷಿಣಿ ಸನ್ಮಾನ್ಯ ಶ್ರೀಮತಿ ಕವಿತಾ ಮಾರುತಿ ಬೇಡರ್ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಉಪನ್ಯಾಸವನ್ನು ನೀಡಿದಂಥ ಸಂತೋಷ್ ಕುಮಾರ್ ಅವರೇ, ಈ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ತಾಲೂಕಿನ ಅಧಿಕಾರಿ ವರ್ಗದವರೇ, ಕನ್ನಡ ಪರ ಸಂಘಟನೆಯ ಎಲ್ಲ ಕನ್ನಡಾಭಿಮಾನಿಗಳೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ನನ್ನ ನೆಚ್ಚಿನ ಪುಟಾಣಿ ಮಕ್ಕಳೇ, ಮಾಧ್ಯಮ ಮಿತ್ರರೇ, ಬಿಸಿಲು ಬಹಳ ಜೋರಾಗಿದೆ, ನಾವು ನೋಡ್ತಾ ಇದ್ದೀವಿ. ಈ ಯಾರಾದರೂ ಅತಿ ಹೆಚ್ಚು ಭಾಷಣ ಮಾಡಿದಾಗ ಸಭಿಕರು ಚಪ್ಪಾಳೆ ತಟ್ಟಿದ್ರೆ ಅದು ಭಾಷಣ ನಿಲ್ಲಿಸ್ರಿ ಅಂತ, ಹಂಗೆ ತಾವು ಕಟ್ಟಿರ್ತಕ್ಕಂಥ ಹಳದಿ ಕೆಂಪು ಬಲೂನ್ಗಳು ಭಾಷಣ ಕಡಿಮೆ ಮಾಡಿರಿ ಅಂಥೇಳಿ ಅವು ಆ ಬಿಸಿಲಿನ ಹೊಡೆತಕ್ಕೆ ನೋಡಿ ಹೊಡಿತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಒಟ್ಟಾರೆ ಇತ್ತೀಚಿನ ದಿನದಲ್ಲಿ ಭಾರತೀಯರಿಗೆ ದೇಶಾಭಿಮಾನ ಭಾಳಷ್ಟು ಹೆಚ್ಚಿನದನ್ನು ನಾವು ನೋಡ್ತಾ ಇದ್ದೀವಿ. ಅದರ ಜೊತೆಗೆ ಭಾಷಾಭಿಮಾನ ಕೂಡ ಭಾಳಷ್ಟು ಜನರಲ್ಲಿ ನಾವು ಕಾಣ್ತಾ ಇದ್ದೇವೆ. ಈಗ ಮಾತನಾಡಿದಂಥ ಮುಖ್ಯ ಅತಿಥಿಗಳು ಹೇಳಿದರು, ಇಂಗ್ಲೀಷ್ ಮಾತಾಡಿದ್ರೆ ನಮಗೆ ದೊಡ್ಡಸ್ಕೆ, ಈ ರೀತಿಯ ಭಾವನೆ ಬೆಂಗಳೂರು ನಗರದಲ್ಲಿ ಇದೆ ಅಂಥೇಳಿ. ಆದರೆ ಇತ್ತೀಚಿನ ದಿನದಲ್ಲಿ ಅದು ಬದಲಾವಣೆಯನ್ನು ನಾವು ನೋಡ್ತಾ ಇದ್ದೀವಿ. ಬಹಳ ಸಂತೋಷದಿಂದ ಬಹುತೇಕ ಕನ್ನಡಿಗರು ಬೆಂಗಳೂರಿನಲ್ಲೂ ಕೂಡ ಕನ್ನಡ ಭಾಷೆಯಲ್ಲಿ ಮಾತನಾಡ್ತಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಭಾರತೀಯರು ಏನು ವಿದೇಶದಲ್ಲಿದ್ದಾರೆ, ಕನ್ನಡಿಗರು ಏನು ವಿದೇಶದಲ್ಲಿದ್ದಾರೆ, ತಮ್ಮ ಮಕ್ಕಳಿಗೆ ಇಂಗ್ಲೀಷ್ ವ್ಯಾಮೋಹ ಒಂದೇ ಅಲ್ಲ, ಅವರು ತಮ್ಮ ಮನೆಯಲ್ಲಿ ಮಕ್ಕಳಿಗೆ ಕನ್ನಡವನ್ನು ಕಲಿಸ್ತಕ್ಕಂಥ, ಕನ್ನಡದಲ್ಲಿ ಮಾತಾಡ್ತಕ್ಕಂಥ ಒಂದು ಪರಿಪಾಠ ಇತ್ತೀಚಿನ ದಿನದಲ್ಲಿ ಬಹಳಷ್ಟು ಬದಲಾವಣೆ ನಾವು ನೋಡ್ತಾ. ಒಂದು ಕಾಲ ಇತ್ತು, ನಮ್ಮ ಮಕ್ಕಳು ಇಂಗ್ಲೀಷಲ್ಲಿ ಮಾತಾಡಿದರೆ ಭಾಳ ಬುದ್ಧಿವಂತರು, ನಾವು ಇಂಗ್ಲೀಷಲ್ಲಿ ಮಾತನಾಡಿದರೆ ಭಾಳ ಬುದ್ಧಿವಂತರು ಅಂತ. ಆದರೆ ಕ್ರಮೇಣ ಆ ಒಂದು ಇಂಗ್ಲೀಷ್ ವ್ಯಾಮೋಹ ಕಡಿಮೆ ಆಗಿದೆ. ಇಂಗ್ಲೀಷ್ ಎಷ್ಟು ಅವಶ್ಯಕತೆ ಬೇಕೋ ಅಷ್ಟನ್ನು ಇಂಗ್ಲೀಷ್ನಲ್ಲಿ ಮಾತಾಡ್ತಾರೆ, ಮನೆಯಲ್ಲಿ ಕನ್ನಡವನ್ನು ಮಾತಾಡ್ತಕ್ಕಂಥ ಪರಿಪಾಠ ಇತ್ತೀಚಿನ ದಿನದಲ್ಲಿ ಜಾಸ್ತಿ ಆಗಿರೋದ್ರಿಂದ ನಾವು ಮುಖ್ಯವಾಗಿ ಕನ್ನಡ ಭಾಷೆ ಮತ್ತು ಜಲಕ್ಕೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಅನೇಕ ಸಮಸ್ಯೆಗಳಿದೆ. ಕಾವೇರಿ ನೀರಿನ ವಿಚಾರ ಬಂದಂಥ ಸಂದರ್ಭದಲ್ಲಿ ತಮಿಳುನಾಡಿನ ವಿರುದ್ಧ, ಅದೇ ರೀತಿ ಕೃಷ್ಣಾ ನದಿಯ ವಿಚಾರದಲ್ಲಿ ಆಂಧ್ರದವರೊಡನೆ, ಇನ್ನು ಬೆಳಗಾಂನಲ್ಲಿ ಮತ್ತು ಮಂಗಳೂರಿನ ಕೆಲವಾರು ಭಾಗದಲ್ಲಿ ಗಡಿ ಸಂಬಂಧವಾಗಿ ನಾವು ಅನೇಕ ಘರ್ಷಣೆಗಳನ್ನು ನಾವು ನೋಡಿದ್ದೇವೆ. ಒಟ್ಟಾರೆ ಕನ್ನಡಿಗರು ಮುಖ್ಯವಾಗಿ ನಮ್ಮ ಕನ್ನಡ ಭಾಷೆಗೆ ತೊಂದರೆ ಆದಂಥ ಸಂದರ್ಭದಲ್ಲಿ, ಕನ್ನಡಿಗೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಹೋರಾಟವನ್ನು ಮಾಡ್ತಕ್ಕಂಥ ಪ್ರವೃತ್ತಿಯನ್ನು ನಾವು ಬೆಳೆಸ್ಕೊಳ್ಳೋಣ. ಮುಂದಿನ ದಿನದಲ್ಲಿ ಕನ್ನಡದ ಬಗ್ಗೆ ಅತಿ ಹೆಚ್ಚು ಗೌರವವನ್ನು ನಾವು ಇಟ್ಕೊಂಡು ಈ ಕನ್ನಡವನ್ನು ಬೆಳೆಸೋಣ ಅಂತಕ್ಕಂಥ ಮಾತನಾಡುತ್ತಾ, ಇವತ್ತಿನ ಮಕ್ಕಳು ಭಾಳಷ್ಟು ಮನೋರಂಜನೆ ಕಾರ್ಯಕ್ರಮ ನೀಡೋರಿದ್ದಾರೆ ಈ ಬಿಸಿಲಲ್ಲಿ. ಹಾಗಾಗಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ.